ಎನಿತು ನಾವು ಎಳೆಯೋ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಳಿದು. ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರ ಕವನದ ಸಾಲುಗಳನ್ನು ಮೆಲುಕು ಹಾಕುತ್ತಾ ಮಂಗಳೂರು ವಿಶ್ವವಿದ್ಯಾಲಯ, ಕನಕದಾಸ ಅಧ್ಯಯನ ಪೀಠ, ಕನಕದಾಸ ಸಂಶೋಧನಾ ಕೇಂದ್ರ, ಮಂಗಳ ಗಂಗೋತ್ರಿ ಇದರ ವತಿಯಿಂದ ಕನಕ ಕಾಯಕ ದಾಸೋಹ ಎಂಬ ಸುಂದರ ಶಿರೋನಾಮೆಯಲ್ಲಿ ಹಮ್ಮಿಕೊಂಡಿರುವ UGC, NET, KCET, JRF ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಸೇರಿರುವ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಉದ್ಘಾಟಕರು, ಅಧ್ಯಕ್ಷರು ಆಗಿರುವ ನಮ್ಮೆಲ್ಲರ ನೆಚ್ಚಿನ ಕುಲಪತಿಗಳು ಪ್ರೊಫೆಸರ್ PN ಧರ್ಮಾರವರು ಹಾಗೂ ಈ ಸಂದರ್ಭದಲ್ಲಿ ಉಪನ್ಯಾಸ ನೀಡಲಿರುವ ಮಾನ್ಯ ಕುಲಸಚಿವರು ಶ್ರೀ K ರಾಜು ಮೊಗವೀರ KAS ರವರು ನಮ್ಮೊಂದಿಗಿದ್ದಾರೆ. ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕರಾದಂತಹ ಡಾಕ್ಟರ್ ಧನಂಜಯ ಕುಂಡಸರ್ ಅವರ ಕೇಳಿಕೊಳ್ತಾ ಇದ್ದೇನೆ. ಕವಿಯಾಗಿ, ದಾರ್ಶನಿಕರಾಗಿ ಮತ್ತು ಸಾಮಾಜಿಕ ಚಿಂತಕರಾಗಿ ಸಮಕಾಲೀನ ಕರ್ನಾಟಕದ ಚರಿತ್ರೆಯಲ್ಲಿ ಕನಕದಾಸರದ್ದು ಮಹತ್ವಪೂರ್ಣ ಹೆಸರು. ಅವರ ಬದುಕು ಮತ್ತು ಬರಹಗಳ ಅಧ್ಯಯನ ಮತ್ತು ಪ್ರಸರಣ ಉದ್ದೇಶದಿಂದ ಕರ್ನಾಟಕ ಸರ್ಕಾರ 2003ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನಕದಾಸ ಅಧ್ಯಯನ ಪೀಠ ಹಾಗೂ 2008ರಲ್ಲಿ ಕನಕದಾಸ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದೆ. ಕಳೆದ 21 ವರ್ಷಗಳಿಂದೀಚೆಗೆ ಕನಕದಾಸ ಅಧ್ಯಯನ ಪೀಠ ಮತ್ತು ಕನಕದಾಸ ಸಂಶೋಧನಾ ಕೇಂದ್ರ ಕನಕದಾಸರು ಪ್ರತಿನಿಧಿಸುತ್ತಿದ್ದ ಸಾಮಾಜಿಕ ಚಿಂತನೆ ಮತ್ತು ಕಾಳಜಿಗಳನ್ನು ಪ್ರಸರಿಸುವ ಮತ್ತು ಜನಪ್ರಿಯಗೊಳಿಸುವ ಉದ್ದೇಶದಿಂದ ವೈವಿಧ್ಯಮಯವಾಗುವಂತಹ ಹಲವಾರು ಚಟುವಟಿಕೆಗಳು ಅಂದರೆ ಕನಕ ಚಿಂತನ ಪ್ರಚಾರೋಪನ್ಯಾಸ, ಸುಮಾರು 50ಕ್ಕೂ ಹೆಚ್ಚು ಪ್ರಚಾರೋಪನ್ಯಾಸವನ್ನು ನೀಡಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನ, ಕನಕಾಭಿಯಾನ, ಕನಕ ಕೀರ್ತನ ಗಾಯನ ಕಮ್ಮಟ, ಕನಕ ಕೀರ್ತನ ಗಂಗೋತ್ರಿ, 7 ರಾಷ್ಟ್ರೀಯ ಹಾಗೂ 2 ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳು, ಕನಕ ಸ್ಮೃತಿ ವಿಶೇಷ ಉಪನ್ಯಾಸ, ಕನಕ ಕೀರ್ತನ ವ್ಯಾಖ್ಯಾನ, ಅರ್ಥಾನುಭವ ಸಂಧಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೀಗೆ 10 ಹಲವಾರು ಕಾರ್ಯಕ್ರಮಗಳು ನಿರಂತರವಾಗಿ ಸಾಗುತ್ತಿವೆ. ಅದರೊಂದಿಗೆ ಮತ್ತೊಂದು ದಿಟ್ಟ ಹೆಜ್ಜೆ, ಅದುವೇ ಕನಕ ಕಾಯಕ ದಾಸೋಹ. ಈ ಕಾರ್ಯಕ್ರಮಕ್ಕೆ ಕನಕದಾಸರ ಕೀರ್ತನೆಯೊಂದಿಗೆ ಶುಭಾರಂಭ ನೀಡಲಿದ್ದಾರೆ ಕುಮಾರಿ ಲಿಖಿತ, ದ್ವಿತೀಯ MA SVP ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ. ಕೆಸರೋಳು ತಾವರೆ ಹುಟ್ಟದು ಅದ ತಂದು ವಿಸರ್ಜನಾಭನಿಗೆ ಅರ್ಪಿಸಲಿಲ್ಲವೇ. ಕೆಸರೋಳು ತಾವರೆ ಹುಟ್ಟದು ಅದ ತಂದು ವಿಸರ್ಜನಾಭನಿಗೆ ಅರ್ಪಿಸಲಿಲ್ಲವೇ. ಹಸುವಿನ ಮಾಂಸದೊಳು ಉತ್ಪತ್ತಿ ಕ್ಷೀರವ ವಸುಧೆಯೊಳಗೆ ಭೂಸುರರುಣ್ಣಲಿಲ್ಲ. ಹಸುವಿನ ಮಾಂಸದೊಳು ಉತ್ಪತ್ತಿ ಕ್ಷೀರ ವಸುಧೆಯೊಳಗೆ ಭೂಸುರರುಣ್ಣಲಿಲ್ಲವೇ. ಕುಲ 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 ನುತಿಹರು ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ಕುಲ 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 ಎನ್ನುತ್ತಿಹರು. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೆಳಿರಯ್ಯ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೆಳಿರಯ್ಯ. ಆತ್ಮಾಂತರಾತ್ಮನಲ್ಲಿ ಆದಿ ಕೇಶವ ಆತನು ನಿದ ಮೇಲೆ ಆತರ ಕುಲವಯ್ಯ. ಆತ್ಮ
ವಂದನೆಗಳು ಲಿಖಿತ ತಮ್ಮ ಸುಮಧುರ ಕಂಠಕ್ಕೆ. ಅತಿಥಿ ದೇವೋಭವ ಎಂಬ ನಂಬಿಕೆಯಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಅತಿಥಿ ವರ್ಯರನ್ನು ಸ್ವಾಗತಿಸಲು ತಮ್ಮ ಪ್ರಾಸ್ತಾವಿಕ ನುಡಿಯೊಂದಿಗೆ ಸ್ವಾಗತಿಸಲು ನಮ್ಮೊಂದಿಗೆ ಇದ್ದಾರೆ ಸಂಯೋಜಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್. ವೇದಿಕೆಯಲ್ಲಿರುವ ಗೌರವಾನ್ವಿತರಾದ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮಸರ್ ಅವರೇ, ಇವತ್ತು ವಿಶೇಷ ಉಪನ್ಯಾಸವನ್ನು ನೀಡಲಿರುವ ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಸಚಿವರಾದ ಶ್ರೀ ರಾಜು ಮಧುವೀರ್ ಸರ್ ಅವರೇ, ಆಗಮಿಸಿರುವ ಪ್ರಾಧ್ಯಾಪಕ ಬಂಧುಗಳೇ ಮತ್ತು ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಬಹಳ ಸಂತೋಷ ಆಗ್ತಾ ಇದೆ. ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವಿವತ್ತು ಕಾಲಿಡ್ತಾ ಇದ್ದೇವೆ. ಕನಕ ಕಾಯಕ ದಾಸೋಹ ಎನ್ನುವ ಶೀರ್ಷಿಕೆಯಡಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ವಿನುತ ಮೇಡಮ್ ಪ್ರಾಸ್ತಾವಿಕ ಮಾತಲ್ಲಿ ಹೇಳಿದರು, ಕನಕದಾಸ ಪೀಠ ಏನೇನು ಕೆಲಸ ಮಾಡ್ತಾ ಬಂದಿದೆ ಅಂತ. ನಾವು ವಿವಿಧ ಉಪನ್ಯಾಸಗಳನ್ನು ಏರ್ಪಡಿಸಿದ್ದೇವೆ, ನಾವು ಕೃತಿಗಳನ್ನು ಪ್ರಕಟಿಸಿದ್ದೇವೆ, ಬೇರೆ ಬೇರೆ ಗಾಯನ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡ್ತಾ ಬಂದಿದ್ದೇವೆ. ಈಗ ನಾಳ್ದು 21ಕ್ಕೆ ಮತ್ತೆ ಇದೇ ವೇದಿಕೆಯಲ್ಲಿ ಕನಕ ಸ್ಮೃತಿ ಎನ್ನುವ ಈ ಹಿಂದೆ ಗಾಯನ ಸ್ಪರ್ಧೆ ಏನು ಮಾಡಿದ್ದೇವೆ ಅದರಲ್ಲಿ ವಿಜೇತರಾದವರಿಗೆ ಕನಕ ಪುರಸ್ಕಾರ ಕೊಡುವ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹೀಗೆ ಬೇರೆ ಬೇರೆ ಕನಕ ಸಾಹಿತ್ಯ ಸಮ್ಮೇಳನವನ್ನು ನಾವು ಇಲ್ಲಿ ಆಯೋಜಿಸಿದ್ದೆವು. ಬಹಳ ಬೇರೆ ಬೇರೆ ಕೆಲಸಗಳನ್ನು ನಾವು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಿಷ್ಠೆ ಮತ್ತು ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದೇವೆ. ಈಗ ಇದೊಂದು ಹೊಸ ಕಲ್ಪನೆ, ಕನಕ ಕಾಯಕ ದಾಸೋಹ ಅಂತ. ನಮ್ಮ ಕನ್ನಡ ನಾಡಿನಲ್ಲಿ 12ನೇ ಶತಮಾನ ಎನ್ನುವುದು ಅದು ತಮಗೆಲ್ಲ ಗೊತ್ತೇ ಇರುವ ಒಂದು ಸಂದರ್ಭ. ನಮ್ಮಲ್ಲಿ ಒಂದು ಹೊಸ ಎಚ್ಚರ ರೂಪುಗೊಂಡ ಕಾಲ ಅದು ಕನ್ನಡ ನಾಡಿನಲ್ಲಿ. ಅದು ಬಸವಣ್ಣ ಸಾಂಸ್ಕೃತಿಕ, ನಾವು ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಯಾರನ್ನು ಗುರುತಿಸಿದ್ದೇವೋ ಅಂತ ಬಸವಣ್ಣನವರ ನೇತೃತ್ವದಲ್ಲಿ ಒಂದು ದೊಡ್ಡ ಚಳವಳಿ ನಡೆಯಿತು. ಅದೊಂದು ಸಮಾನತೆಯ ಸಮಾಜವನ್ನು ಕಟ್ಟುವ ಮತ್ತು ಎಲ್ಲ ಕಾಯಕವನ್ನು ಕೂಡ ಸಮಾನ ಎಂದು ಪರಿಭಾವಿಸುವ ಒಂದು ವಿಶಿಷ್ಟವಾದ ಒಂದು ಚಳವಳಿ ಅದು. ಕಾಯಕದ ಬಗ್ಗೆ, ಕಾಯಕ ತತ್ವವನ್ನು ಮಂಡಿಸಿದ ವಚನಕಾರರ ಆದರ್ಶವನ್ನೇ ಮುಂದುವರಿಸುತ್ತಾ ಬಂದ ಹರಿದಾಸ ಪರಂಪರೆಯು ಕೂಡ ಆ ದೃಷ್ಟಿಯಿಂದ ಬಹಳ ವಿಶಿಷ್ಟವಾದ ಒಂದು ಚಳವಳಿ. ಆ ಚಳವಳಿಯ ಭಾಗವಾಗಿದ್ದ ಕನಕರನ್ನ ಕಾಯಕ ದಾಸೋಹ ಅಂತ ಹೇಳಿದ್ರೆ ಅದು ನಿಸ್ವಾರ್ಥದಿಂದ ಮಾಡುವ ದಾನ ಅಂತ ಅದಕ್ಕೆ ಅರ್ಥ. ಯಾವ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಇನ್ನೊಬ್ಬರಿಗೆ ನಾವೇನಾದ್ರೂ ದಾನ ಮಾಡಿದ್ರೆ ಅದನ್ನು ದಾಸೋಹ ಅಂತ ನಾವು ಕರೀತೇವೆ. ಅಂತಹ ಒಂದು ಅಹಂ ನಿರಸನಗೊಂಡ ಒಂದು ದಾನದ ಒಂದು ಕಲ್ಪನೆ, ವಿಶಿಷ್ಟವಾದ ಕಲ್ಪನೆ, ಅದನ್ನು ನಾವು ದಾಸೋಹ ಅಂತ ಕರೆಯೋದು. ಕಾಯಕ ಅಂದ್ರೆ ವೃತ್ತಿ, ಉದ್ಯೋಗ. ಅಂದ್ರೆ ಒಂದು ಉದ್ಯೋಗದ ಒಂದು ಉದ್ಯೋಗಮುಖಿಯಾದ ಒಂದು ಯೋಜನೆ. ನಮ್ಮ ಈ ಯೋಜನೆ ಏನಿದೆ ಅಂದ್ರೆ ಅದು ಹೊಸ ತಲೆಮಾರನ್ನು ಉದ್ಯೋಗಕ್ಕೆ ಅಣಿಗೊಳಿಸುವ, ಉದ್ಯೋಗದ ಕಡೆಗೆ ಒಂದು ಒಲವು ಮೂಡುವ ಹಾಗೆ ಮಾಡುವ ಒಂದು ಕಾರ್ಯಕ್ರಮ. ಇದರಲ್ಲಿ ಏನೋ ನಾವು ನಿಮ್ಗೇನೋ ಮಹತ್ವದನ್ನು ಕೊಡ್ತೇವೆ ಅಂತಲ್ಲ, ಬದಲಾಗಿ ಒಂದು ಉದ್ಯೋಗಮುಖಿಯಾದ ಒಂದು ಪ್ರೇರಣೆಯನ್ನು ಒದಗಿಸುವುದು ಈ ಕಾರ್ಯಕ್ರಮದ ಬಹಳ ಮುಖ್ಯವಾದ ಉದ್ದೇಶ. ಆ ಹಿನ್ನೆಲೆಯಿಂದ ಕನಕ ಕಾಯಕ ದಾಸೋಹ ಎನ್ನುವ ಈ ಕಲ್ಪನೆಯನ್ನು ನಾವು ಸನ್ಮಾನ್ಯ ನಮ್ಮ ಕುಲಪತಿಗಳ ಮಾರ್ಗದರ್ಶನದಲ್ಲಿ ನಾವು ಸಲಹಾ ಸಮಿತಿಯ ಸಭೆಯಲ್ಲಿ ಗೌರವಾನ್ವಿತ ಕುಲಸಚಿವರು ಇದ್ದಾಗ ಈ ಒಂದು ಕಲ್ಪನೆಯನ್ನ ನಾವೆಲ್ಲ ಜೊತೆಯಾಗಿ ಮಾತಾಡಿ ಅವರೆಲ್ಲ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಇತ್ತೀಚೆಗೆ ಧಾರವಾಡ ಹೋಗಿದ್ದೆ. ಧಾರವಾಡದಲ್ಲಿ ಒಂದು 20 ದಿವಸಗಳ ಕಾಲ ನನಗೆ ನಿಲ್ಲುವ ಅವಕಾಶ ಪ್ರಾಪ್ತ ಆಯಿತು, ಬೇರೆ ಒಂದು ಶೈಕ್ಷಣಿಕ ಕಾರಣಕ್ಕಾಗಿ. ಆ ಸಂದರ್ಭದಲ್ಲಿ ಹೋದ್ರೆ ಧಾರವಾಡ ವಿಶ್ವವಿದ್ಯಾನಿಲಯದ ಆವರಣಕ್ಕೆ ಹೋದ್ರೆ ಇದು ಬೆಳಗಿನ ಹೊತ್ತು 5:05 ಎದ್ದು ನಾವು ವಾಕಿಂಗ್ ಹೊರಟ್ರೆ ಅಷ್ಟು ಹೊತ್ತಿಗೇನೆ ಧಾರವಾಡದ ವಿಶ್ವವಿದ್ಯಾನಿಲಯದ ಅಲ್ಲಲ್ಲಿ ಆ ಪಾರ್ಕ್ ಇರ್ಬೋದು, ಅಲ್ಲಿರತಕ್ಕಂಥ ಬೇರೆ ಬೇರೆ ಕಟ್ಟಡಗಳ ಭಾಗಗಳಿರ್ಬೋದು, ಮಾರ್ಗದ ಬದಿಗಳಲ್ಲಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕೂತ್ಕೊಂಡಿರ್ತಾರೆ. ಎಲ್ಲ ಗುಂಪುಗಳಾಗಿ ಕೂತ್ಕೊಂಡಿರ್ತಾರೆ. ಅಲ್ಲಿರುವ ಪಾರ್ಕ್ ಅಲ್ಲಿ ಒಂದು 6:30-7 ಗಂಟೆಗೆ ನೀವು ಹೋದ್ರೆ ಪಾರ್ಕ್ ಅಲ್ಲಿ ಗುಂಪುಗಳಾಗಿ ಕೂತಿರ್ತಾರೆ. ಯಾರೋ ಒಬ್ಬ ಎದ್ದು ನಿಂತು ಏನೋ ಹೇಳ್ತಾ ಇರ್ತಾರೆ. ಏನು ಅಂತ ನೀವು ಹೋಗಿ ನೋಡಿದ್ರೆ ಅಲ್ಲೆಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುವುದಕ್ಕಾಗಿಯೇ ವಿದ್ಯಾರ್ಥಿಗಳು ಈ ಬೆಳಗಿನ ಅವಧಿಯನ್ನು ಬಳಕೆ ಮಾಡ್ತಾರೆ.
ಇಡೀ ಆವರಣ. ಧಾರವಾಡಕ್ಕೆ ನೀವು ಹೋಗಿದ್ರೆ ಧಾರವಾಡದ ಮನೆ ನಮ್ಗೊಂದು ಬಹಳ ವಿಚಿತ್ರ ಸಂಗತಿ, ನಾವು ಹೋದಲ್ಲೆಲ್ಲ ಅಲ್ಲಲ್ಲಿ ಬೋರ್ಡ್ಗಳು ಕಾಣ್ತೇವೆ. ಮನೆ ಗ್ರಂಥಾಲಯ, ಇದು ನವಮಿ ಮನೆ ಗ್ರಂಥಾಲಯ, ಇದು ಗೌತಮಿ ಮನೆ ಗ್ರಂಥಾಲಯ ಅಂತೆಲ್ಲ ಗ್ರಂಥಾಲಯಗಳದ್ದೇ ಬೋರ್ಡ್ ಕಾಣುತ್ತದೆ. ಏನು ಅಂತ ವಿಚಾರಿಸಿದ್ರೆ ಪ್ರತಿ ಮನೆಯಲ್ಲೂ ಒಂದು ಗ್ರಂಥಾಲಯ ಇದೆ. ಆ ಗ್ರಂಥಾಲಯ 24x7 24 ಗಂಟೆ ಅದು ತೆರೆದಿರ್ತದೆ. ಮನೆಗಳಲ್ಲಿರುವ ಒಂದು ಇಷ್ಟು ದೊಡ್ಡ ಇದರ ಅರ್ಧದಷ್ಟಿರುವ ಒಂದು ಗ್ರಂಥಾಲಯದಲ್ಲಿ ಪೂರ್ತಿ ಅದು ಓಪನ್ ಇರ್ತದೆ. ಅಲ್ಲಿ ವಿದ್ಯಾರ್ಥಿಗಳಲ್ಲೇ ರೂಮ್ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಒಂದು ರೂಮಲ್ಲಿ 3-4 ಜನ ಇರ್ತಾರೆ. ಓದಲಿಕ್ಕೆ ಕಷ್ಟ ಆಗುತ್ತೆ, ಒಬ್ಬ ನಿದ್ದೆ ಮಾಡುವಾಗ ಇನ್ನೊಬ್ಬರಿಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಬೇಕಾಗಿ ಓದಲಿಕ್ಕಾಗಿಯೇ ಸಿದ್ಧಪಡಿಸಿದ ಗ್ರಂಥಾಲಯಗಳು. ಆ ಗ್ರಂಥಾಲಯಗಳು ಪೂರ್ತಿ ರಾತ್ರಿ ಇಡೀ ತೆರೆದಿರ್ತವೆ. ರಾತ್ರಿ ಇಡೀ ಅಲ್ಲಿ ಓದ್ತಾ ಇರ್ತಾರೆ ಮಕ್ಕಳು. 12 ಗಂಟೆ 1 ಗಂಟೆವರೆಗೆ ಓದಿ ಮತ್ತೆ ರೂಮಿಗೆ ಬಂದು ಅವರು ಮಲ್ಕೊಳ್ತಾರೆ. ಈ ತರಹದ ಒಂದು ವಾತಾವರಣ ಒಂದು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಇದೆ ಅಂದ್ರೆ ಎಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬಗೆಗೆ ಎಂಥ ಒಂದು ಅವೇರ್ನೆಸ್ ಇದೆ, ಒಂದು ಜಾಗೃತಿ ಇದೆ ಅಂದ್ರೆ ಆ ದೃಷ್ಟಿಯಿಂದ ಗಮನ ಕೊಟ್ಟರೆ ನಮ್ಮ ವಿಶ್ವವಿದ್ಯಾಲಯ, ನಮ್ಮ ಈ ಆವರಣದಲ್ಲಿ ಬಾಕಿ ಎಲ್ಲದಕ್ಕೆ ನಾವು ಎಲ್ಲ ಯಾವ ಪರೀಕ್ಷೆಯನ್ನು ತೆಗೆದುಕೊಳ್ಳಿ, ನಮ್ಮ ಕರಾವಳಿಯ ವಿದ್ಯಾರ್ಥಿಗಳು ಯಾವಾಗಲೂ ಮೇಲುಗೈ, ರ್ಯಾಂಕ್ಗಳೆಲ್ಲ ನಮಗೇನೆ. ನಮ್ಮಲ್ಲಿ ಬರುವ ವಿದ್ಯಾರ್ಥಿಗಳ ಬಗ್ಗೆ ಬಹಳ ದೊಡ್ಡ ಗೌರವ ಇದೆ. ಆದ್ರೆ ನಮ್ಮವರು ಸರ್ಕಾರಿ ಉದ್ಯೋಗಗಳಲ್ಲಿರ್ಬೋದು ಅಥವಾ ಈ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವುದರ ಬಗ್ಗೆ ಇರ್ಬೋದು ಒಂದು ದೊಡ್ಡ ವಿಶೇಷವಾದ ಒಂದು ಒಲವು ಅದು ಇಲ್ಲದಿರುವುದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಈ ಹಿನ್ನೆಲೆಯಿಂದ ಈ ತರಹದ ಒಂದು ಜಾಗೃತಿಯನ್ನ ದಯವಿಟ್ಟು ಬನ್ನಿ ವಿದ್ಯಾರ್ಥಿಗಳು, ಇಲ್ಲಿ ಕೆಲವು ಸೀಟ್ಗಳಿದೆ. ಈ ತರಹದ ಒಂದು ವಿಶ್ವವಿದ್ಯಾನಿಲಯದ ಆವರಣದ ಒಳಗಡೆ ಈ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗೂ ತಾವು ಸಿದ್ಧಗೊಳ್ಳಬೇಕು ಎನ್ನುವ ಒಂದು ಆಶಯ, ಆ ಒಂದು ವಾತಾವರಣ ಇಲ್ಲಿ ಮೂಡಬೇಕು ಎನ್ನುವುದು ಬಹಳ ಒಂದು ದೊಡ್ಡ ಆಸೆ. ಅನೇಕ ಮಂದಿ ಅಧ್ಯಾಪಕರು ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ, ಇದೆಲ್ಲ ಆಗ್ಬೇಕು ಇಲ್ಲಿ. ನೆಟ್ ಎಕ್ಸಾಮಿಗೆ ನಾವು ಇವತ್ತು ಉದ್ಘಾಟನೆ ಆಗ್ತಾ ಇದ್ದೀವಿ. ಇವತ್ತೇ UGC ನೋಟಿಫಿಕೇಶನ್ ಕೂಡ ಬಂದಿದೆ, ಎಕ್ಸಾಮಿಗೆ ಅರ್ಜಿ ಕಾಲ್ ಮಾಡಿದ್ದಾರೆ. ಅಂದ್ರೆ ಬಹಳ ಹತ್ತಿರದಲ್ಲಿ ಒಂದು ಎಕ್ಸಾಮಿಗೂ ನಾವು ಸಿದ್ಧರಾಗ್ತಾ ಇದ್ದೇವೆ. ಈ ಪರೀಕ್ಷೆಗಳಿಗೆ ನಮ್ಮಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಪರೀಕ್ಷೆ, ಒಂದು ನೆಟ್ ಎಕ್ಸಾಮ್ ಇದೆ, ಅದರ ಸಿಲೆಬಸ್ ಏನು ಅಂತ ಕೂಡ ನಾವು ನೋಡಿರೋದಿಲ್ಲ. ಒಂದು ಪಠ್ಯಕ್ರಮದ ಕುರಿತಾದಂತ ಒಂದು ಕಲ್ಪನೆ ನಮ್ಮಲ್ಲಿಲ್ಲ. ಅದನ್ನು ಹೇಗೆ ಬರಿಬೇಕು, ಅದಕ್ಕಿರುವ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಹೇಗಿವೆ ಅದನ್ನು ನೋಡುವ ಕ್ರಮ ಕೂಡ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ಗಮನಿಸಿದ್ದೇನೆ ಏನಂದ್ರೆ, ನಾವು ಎಕ್ಸಾಮಿಗೆ ಅಪ್ಲೈ ಮಾಡ್ತೇವೆ, ಮತ್ತೆ ಎಕ್ಸಾಮ್ ಹತ್ರ ಬರುವಾಗ 4 ದಿನ ಆಚೀಚೆ ಏನೇನೋ ಪುಸ್ತಕ ತಿರುವಿ ಹಾಕ್ತೇವೆ, ಮತ್ತೆ ಎಕ್ಸಾಮ್ ಬರೆದು ಬರ್ತೇವೆ. ಆದ್ರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಕಟ್ ಆಫ್ ಮಾರ್ಕ್ಗಿಂತ 4-5 ಮಾರ್ಕ್ ಕೆಳಗಿದ್ದಾರೆ. ಅಂದ್ರೆ ಓದದೇನೆ ಇಷ್ಟು ಮಾಡುವವರು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಪ್ರಿಪೇರ್ ಆದ್ರೆ ನಾವು ಖಂಡಿತವಾಗಿಯೂ ಸಕ್ಸಸ್ ಆಗ್ತೇವೆ. ಈ ತರಹದ ಒಂದು ಪ್ರಜ್ಞೆ ನಮ್ಮಲ್ಲಿ ಬೇಕು. ಆ ಕಾರಣಕ್ಕಾಗಿ ನಾವು ಈ ಯೋಜನೆಯನ್ನ ರೂಪಿಸಿಕೊಂಡಿದ್ದೇವೆ. ನಮ್ಗೆ ಬಹಳ ಸಂತೋಷ ಆಗಿದೆ ಏನಂದ್ರೆ, ಈ ಬಗೆಗೆ ನಾವೇನು ಹೆಚ್ಚು ಪ್ರಚಾರ ಮಾಡಿಲ್ಲ, ಈ ಯೋಜನೆ ಬಗೆಗೆ ದೊಡ್ಡ ಪ್ರಚಾರ ಮಾಡಲಿಲ್ಲ. ವಿಭಾಗಕ್ಕೆ ಒಂದು ಲೆಟರ್ ಕಳಿಸ್ಕೊಟ್ಟಿದ್ದೇವೆ ಅಷ್ಟೇ. ಆ ಲೆಟರ್ ಅನೇಕ ವಿದ್ಯಾರ್ಥಿಗಳು ಇನ್ನೂ ತಲುಪಿಲ್ಲ. ಕೆಲವರಲ್ಲಿ ನಿನ್ನೆ ಫೋನ್ ಮಾಡಿದ್ದಾರೆ, ಇವತ್ತು ಗೊತ್ತಾಯ್ತು ಸರ್ ನಮ್ಗೆ ಅಂತ. ಅಂದ್ರೆ ಇಷ್ಟೇ ಜಸ್ಟ್ ಒಂದು ಸರ್ಕ್ಯುಲರ್ ಕಳಿಸಿದ್ರು ಕೂಡ ನಮ್ಗೆ ಬಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗಿದೆ. ಅಂದ್ರೆ ಇಷ್ಟು ಆಸಕ್ತಿ ಇದೆ, ಇಷ್ಟು ಹಸಿವಿದೆ ನಮ್ಮ ವಿದ್ಯಾರ್ಥಿಗಳಲ್ಲಿ. ಸುಮಾರು 122 ವಿದ್ಯಾರ್ಥಿಗಳು ಈಗಾಗಲೇ ನಾವು ಇದಕ್ಕೆ ಅರ್ಜಿಯನ್ನು ನೋಂದಾಯಿಸಿದ್ದಾರೆ. ನಮ್ಗೆ ಇಷ್ಟು ವಿದ್ಯಾರ್ಥಿಗಳಿಗೆ ಒಂದೇ ಬ್ಯಾಚ್ ಅಲ್ಲಿ ನಮ್ಗೆ ಈ ಯೋಜನೆಯನ್ನು ಮುಂದುವರಿಸಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಈಗ ಆರಂಭದಲ್ಲಿ 65 ವಿದ್ಯಾರ್ಥಿಗಳ ಒಂದು ತಂಡಕ್ಕೆ ನಾವು ಈ ಸೆಮ್ಮಿನಲ್ಲಿ ನಾವು ತರಬೇತಿಯನ್ನ ಕೊಡ್ತಾ ಇದ್ದೇವೆ. ಅದು ಪ್ರತಿ ಗುರುವಾರ ಮಧ್ಯಾಹ್ನ ನಂತರ 3:30ಯಿಂದ ನಂತರ 5 ಗಂಟೆ ತನಕ ಒಂದು ಸೆಷನ್ ನಡೀತದೆ. ಮರು ದಿವಸ ಆ ಕ್ಲಾಸಿನ ಫಾಲೋಅಪ್ ಕ್ಲಾಸ್ ನಡೀತದೆ ಶುಕ್ರವಾರ. ಹಾಗೆ ಕಂಟಿನ್ಯೂಸ್ ಆಗಿ ಗುರುವಾರ ಮತ್ತು ಶುಕ್ರವಾರ ನಾವು ಈ ತರಗತಿಗಳನ್ನ ನಡೆಸೋರಿದ್ದೇವೆ. ಮತ್ತು ಈ ಮೊದಲ ಬ್ಯಾಚ್ ನಲ್ಲಿ ಯಾರಿರ್ತಾರೆ ಅನ್ನೋದು ನಿಮಗೆ ನಾಳೆ ಗೊತ್ತಾಗುತ್ತೆ. ಇವತ್ತೀಗ ಹೆಚ್ಚಿನವರು ಎಲ್ಲರೂ ಒಟ್ಟು ಸೇರಿಕೊಂಡಿದ್ದೀರಿ. ನಾಳೆ ಮೊದಲ ಬ್ಯಾಚಿನ 65 ಜನ ಯಾರು ಅನ್ನೋದನ್ನ ನಾವು ಘೋಷಣೆ ಮಾಡ್ತೇವೆ. ಅದರಲ್ಲಿ ಹೆಚ್ಚು ನಾವು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚು ಅವಕಾಶಗಳನ್ನ ಕಲ್ಪಿಸ್ತೇವೆ. ಯಾಕಂದ್ರೆ ಪ್ರಥಮ ವರ್ಷದವರಿಗೆ ನಾವು ಮುಂದಿನ 3rd ಸೆಮ್ಮಿನಲ್ಲಿ ಮತ್ತೆ ಅವರು ಇಲ್ಲೇ ಇರುವುದರಿಂದ ಅವರಿಗೆ ಮುಂದಿನ ಬ್ಯಾಚ್ ನಲ್ಲಿ ಅವಕಾಶ ಕೊಡುವ ಅಂತ ನಾವು ಯೋಚನೆ ಮಾಡಿದ್ದೇವೆ. ಆದ್ರೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಕೆಲವರು ಇದರಲ್ಲಿ ಇರ್ತಾರೆ, ಇರುವುದಿಲ್ಲ ಅಂತಲ್ಲ, ಆದ್ರೆ ಎಲ್ಲರಿಗೂ ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಬ್ಯಾಚ್ಗಳಾಗಿ ಈ ತರಬೇತಿ ಕಾರ್ಯಕ್ರಮವನ್ನ ಮಾಡ್ತೇವೆ. ಒಂದು ಬ್ಯಾಚ್ ನಲ್ಲಿ ಕನಿಷ್ಠ 10ರಿಂದ 15 ಕ್ಲಾಸುಗಳು ಮಾಡಬೇಕು ನಾವು ಅಂತ ಯೋಚನೆ ಮಾಡಿದ್ದೇವೆ, ಬೇರೆ ಬೇರೆ ವಿಷಯಗಳನ್ನು ಇಟ್ಟುಕೊಂಡು.
ಮತ್ತು ಈಗಾಗಲೇ ನೀವು ಕನ್ನಡ ವಿಭಾಗದಲ್ಲಿರುವ ಕನಕದಾಸ ಕೇಂದ್ರದ ಕೆಳಗಿರುವ ಒಂದು ಕೊಠಡಿಯಲ್ಲಿ ನಾವೊಂದು ಲೈಬ್ರರಿ ತರ ಮಾಡಿದ್ದೇವೆ. ಅಲ್ಲಿ UGCಗೆ ಸಂಬಂಧಪಟ್ಟ ಹಾಗಿರುವ ರೆಫರೆನ್ಸ್ ಪುಸ್ತಕಗಳನ್ನು ನಾವು ಖರೀದಿ ಮಾಡಿ ಅಲ್ಲಿ ಇಟ್ಟುಕೊಂಡಿದ್ದೇವೆ. ಹಳೆಯ ಕ್ವಶನ್ ಪೇಪರ್ಗಳನ್ನು ನಾವು ಪ್ರಿಂಟ್ಔಟ್ ತೆಗೆದು ಇದ್ದೇವೆ. ವಿತ್ ಕೀ ಆನ್ಸರ್ ಇಡಬೇಕು ಅಂತ ಕುಲಸಚಿವ ಸರ್ ಈಗಾಗಲೇ ನಮಗೆ ನಿರ್ದೇಶನ ನೀಡಿದ್ದಾರೆ. ಹಾಗೇನೆ ನಾವು ಕೀ ಆನ್ಸರ್ ಅನ್ನು ಕೂಡ ಒಟ್ಟಿಗೆ ಇಟ್ಟು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಇರುವ ಒಂದು ಫೈಲ್ ಅನ್ನು ಕೂಡ ಅಲ್ಲಿ ಡೆವಲಪ್ ಮಾಡ್ತೇವೆ. ನೀವು ಎನಿ ಟೈಮ್ ಬರ್ಬೋದು. ನಿಮ್ಗೆ ಏನಂದ್ರೆ ಈ ಕ್ಲಾಸ್ ಇರುವ ಸಮಯದಲ್ಲಿ ಮಾತ್ರ ಬಂದಲ್ಲಿ ಬಂದು ನೀವು ಮಾಡಬೇಕು ಅಂತ ಏನಿಲ್ಲ. ಬದಲಾಗಿ ನೀವು ನಿಮ್ಗೆ ಫ್ರೀ ಇರುವ ಯಾವ ಹೊತ್ತಿಗೆ ಆಗುತ್ತೆ. ನಿಮ್ಗೆ ಕ್ಲಾಸ್ ಇಲ್ಲದಿರುವಾಗ ಸಂಜೆ ಹೊತ್ತಲ್ಲಿ ಬೆಳಿಗ್ಗೆ ನೀವು 9 ಗಂಟೆ 9:30 ಬಂದ್ರೆ ಅದು ಓಪನ್ ಇರ್ತದೆ. ನೀವು ಆ ಟೈಮ್ನಲ್ಲಿ ಬಂದು ಅಲ್ಲಿ ಕುಳಿತು ನೀವು ರೆಫರೆನ್ಸ್ ಮಾಡಬಹುದು. ಈ ಪುಸ್ತಕಗಳನ್ನ ನೀವು ಬಳಕೆ ಮಾಡಬಹುದು. ಇವಿಷ್ಟು ನಮ್ಮ ಯೋಜನೆಯ ಒಂದು ರೂಪುರೇಷೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಬೆಂಬಲವನ್ನು ಒದಗಿಸ್ತಾ ಮಾರ್ಗದರ್ಶನವನ್ನು ಮಾಡುತ್ತಾ ನಮಗೆ ಇಂಥ ಚಟುವಟಿಕೆಗಳು ಈ ಕ್ಯಾಂಪಸ್ ಅಲ್ಲಿ ಆಗ್ತಾ ಇರಬೇಕು ಅಂತ ನಮಗೆ ಸೂಚನೆಯನ್ನು ನಿರಂತರ ನೀಡ್ತಾ ಇರುವವರು ನಮ್ಮ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಅವರು. ನಿರಂತರ ನಮ್ಮ ಪೀಠಗಳ ಚಟುವಟಿಕೆಗಳಿಗೆ ಅವರು ಹೊಸ ಉತ್ತೇಜನವನ್ನು ಹೊಸ ದಿಕ್ಕನ್ನು ತೋರಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸುವವರಿದ್ದಾರೆ. ಅತ್ಯಂತ ಗೌರವದಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮೊದಲ ಅವಧಿಯನ್ನ ಯಾರಿಂದ ಮಾಡಿಸೋದು, ಯಾರು ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡ್ಲಿಕ್ಕೆ, ಯಾರಲ್ಲಿ ಮಾತಾಡಿಸೋದು ಅಂತ ನಾವು ಯೋಚನೆ ಮಾಡಿದಾಗ ನಮಗೆ ಎರಡನೇ ಹೆಸರಿಲ್ಲ. ಮೊದಲ ಹೆಸರು ನಮಗೆ ಸಿಕ್ಕಿದ್ದು ಶ್ರೀ ರಾಜು ಮಗುವೀರ್ ಸರ್ ಅವರು. ತಮಗೆ ತಾವು ವಿದ್ಯಾರ್ಥಿಗಳು ಮತ್ತು ಇಲ್ಲಿರುವ ಅಧ್ಯಾಪಕರು ನಾವೆಲ್ಲ ಅವರನ್ನು ಬಲ್ಲವರೇ ಇದ್ದೇವೆ. ಅವರು ತುಂಬಾ ಆಳವಾದ ಓದು ಉಳ್ಳವರು ಮತ್ತು ಈ ತರಹದ ಅವರು KS ಆಫೀಸರ್ ಬೇರೆ ಇಂಥ ಪರೀಕ್ಷೆಗಳನ್ನು ಬರೆದು ಬಹಳ ಯಶಸ್ವಿಯಾದ ಒಬ್ಬರು ಸಾಧಕರು. ಬೇರೆ ಬೇರೆ ಈ ತರಹದ ಚಟುವಟಿಕೆಗಳನ್ನೆಲ್ಲ ಗಮನಿಸ್ತಾ ಬಂದವರು. ತುಂಬಾ ವಿದ್ವತ್ತು ಮತ್ತು ಅದನ್ನು ವಿದ್ಯಾರ್ಥಿಗಳಿಗೆ ಇರ್ಬೋದು ಅಥವಾ ಉಳಿದವರಿಗೆ ಇರ್ಬೋದು ಮನಮುಟ್ಟುವ ಹಾಗೆ ಹೇಳುವ ಚಾತುರ್ಯ ಎರಡೂ ಇರತಕ್ಕಂಥ ಒಬ್ರು ಒಳ್ಳೆಯ ಗುರು ಅವರ ಒಳಗಡೆ ಇದ್ದಾರೆ. ರಾಜಮಗವೀರ್ ಸರ್ ಅವರು ಇವತ್ತು ಮೊದಲ ಸೆಷನ್ ತೆಗೆದುಕೊಳ್ಳುವುದಕ್ಕೆ ನಮಗೆ ಬಂದಿದ್ದಾರೆ ಮತ್ತು ಬಹಳ ಶ್ರದ್ಧೆಯಿಂದಲೇ ಅದನ್ನು ಮಾಡ್ಲಿಕ್ಕೆ ಅವರು ಬೇಕಾದ ಅವರ ಈ ಒತ್ತಡದ ನಡುವೆ ಗೊತ್ತು ನಿಮ್ಗೆಲ್ಲ ಈ ಆಡಳಿತದ ಒತ್ತಡಗಳು ಎಷ್ಟಿರ್ತವೆ ಅಂತ, ಅದರ ನಡುವೆ ಯಾವಾಗ ಬಿಡುವು ಮಾಡಿಕೊಂಡಿದ್ದಾರೋ ಯಾವಾಗ ಇದಕ್ಕೆ ಸಿದ್ಧತೆ ಮಾಡಿದ್ದಾರೆ ಗೊತ್ತಿಲ್ಲ. ಅಂತೂ ಅವರು ಇವತ್ತು ನಮ್ಗೆ ಈ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಉಪನ್ಯಾಸವನ್ನು ನೀಡುವುದಕ್ಕೆ ಒಪ್ಪಿ ಬಂದಿದ್ದಾರೆ. ಅವರ ಮಾರ್ಗದರ್ಶನದಿಂದ ನಮ್ಮ ಪೀಠ ನಿರಂತರ ಚಟುವಟಿಕೆಯಿಂದ ನಡೀತಾ ಇದೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣವನ್ನು ಹೋಗೊಟ್ಟು ನಮ್ಮ ಅಧ್ಯಾಪಕ ಬಂಧುಗಳು ಬಂದಿದ್ದಾರೆ. ಗೋವಿಂದರಾಜ್ ಸರ್ ಬಂದಿದ್ದಾರೆ, ನಿರ್ಮಲಾ ಮೇಡಮ್ ಬಂದಿದ್ದಾರೆ, ಹಾಗೇನೆ ವಿನುತಾ ಬಂದಿದ್ದಾರೆ, ಅನೇಕ ಅಧ್ಯಾಪಕ ಬಂಧುಗಳು ಬಂದಿದ್ದಾರೆ. ನಮ್ಮ ವಿದ್ಯಾರ್ಥಿ ನಾಯಕರು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ನಮ್ಗೆಲ್ಲ ಬಲ ಇವರೆಲ್ಲ ಬಂದ್ರೆ ಬಹಳ ಒಳ್ಳೆಯ ನಾಯಕತ್ವ ಇದೆ. ಆ ನಾಯಕರು ನಮ್ಮ ಜೊತೆಗೆ ಬಂದಿದ್ದಾರೆ. ವಿವಿಧ ಪೀಠಗಳಿಂದ ಸಂಶೋಧನಾ ಸಹಾಯಕರು ನೀವು ಬಂದು ಜೋಡಿಯಾಗಿದ್ದೀರಿ ಮತ್ತು ಬಹಳ ಸಂತೋಷ, ಬಹಳ ಅದ್ಭುತ ಒಂದು ನಮಗೊಂದು ಆನಂದ ಕೊಟ್ಟಿರುವ ಒಂದು ಸಂಗತಿ ಏನಂದ್ರೆ ನೀವು ವಿವಿಧ ವಿಭಾಗಗಳಿಂದ, ನಾವು ಆರಂಭದಲ್ಲಿ ಇದರ ಕಲ್ಪನೆ ಕೇವಲ ಕನ್ನಡ ವಿಭಾಗದ ವಿದ್ಯಾರ್ಥಿಗಳನ್ನು ಗಮನಿಸಿ ಮಾಡುವುದು ಅಂತ ನಾವು ಆರಂಭದಲ್ಲಿ ಯೋಚನೆ ಮಾಡಿದ್ವಿ. ಆದ್ರೆ ಮಾನ್ಯ ಕುಲಪತಿಗಳು ಮತ್ತು ಕುಲಸಚಿವರು ಇದನ್ನು ಸ್ವಲ್ಪ ವಿಸ್ತರಿಸಿ ನಾವು ಪ್ರಯೋಗ ರೂಪದಲ್ಲಿ ಒಂದು ವಿಭಾಗ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಆದ್ರೆ ಅದರ ಬದಲು ಬೇರೆ ಬೇರೆ ವಿಭಾಗಗಳಿಂದ, ಈಗ ವಿಜ್ಞಾನ ನಿಕಾಯದಿಂದ ಇದ್ದಾರೆ, ವಾಣಿಜ್ಯ ನಿಕಾಯದಿಂದ ಇದ್ದಾರೆ ಮತ್ತು ನಮ್ಮ ಮಾನವಿಕ ನಿಕಾಯಗಳಿಂದ ವಿದ್ಯಾರ್ಥಿಗಳು ನೀವು ಬಂದು ಸೇರಿಕೊಂಡಿದ್ದೀರಿ. ನೀವು ಏನು ಇವತ್ತು ತೋರಿದ ಉತ್ಸಾಹ, ಈ ಉತ್ಸಾಹ ಅದು ನಿರಂತರ ಈ ಕ್ಲಾಸಿನ ಜೊತೆಗೆ ಇರಬೇಕು ಎನ್ನುವ ಕಳಕಳಿಯ ವಿನಂತಿಯ ಜೊತೆಗೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ನಮಗೆ ಬಹಳ ಈ ಆರಂಭದಲ್ಲಿ ಎಲ್ಲ ಬರ್ತಾರೆ. ನಿಮ್ ಕಂಟಿನ್ಯೂಸ್ ಒಂದು ಕ್ಲಾಸಿನಲ್ಲಿ ಬರುವುದು, ಅದನ್ನು ಹಾಜರಾಗುವುದು, ಒಂದು ಕ್ಲಾಸನ್ನು ಬಿಡದೆ ಅದರಲ್ಲಿ ಒಂದು ಮುಂದುವರಿಯುವುದು, ಅದೊಂದು ಒಂದು ತಪಸ್ಸು. ಬಹಳ ಕಷ್ಟ ಆಗುತ್ತೆ. ನಮ್ಗೆ 100 ಸಮಸ್ಯೆಗಳಿರ್ತವೆ. ನಮ್ಗೆ ಗೊತ್ತು, ಹೇಳಿದ್ರೆ ಕಾರಣ ಕೊಡ್ಲಿಕ್ಕೆ ನಮ್ಗೆ 50 ಅದಿದೆ ಅದು ಮತ್ತೊಂದಿದೆ ಅಂತ ಬೇರೆ ಬೇರೆ ಕಾರಣ. ಸಮಸ್ಯೆಗಳು ಅದು ಕಡಲಿನಲ್ಲಿ ತೆರೆ ನಿಂತ ಮೇಲೆ ನಾವು ಈಜಲಿಕ್ಕಿಲ್ಲ, ಸಮಸ್ಯೆಗಳಿರ್ತವೆ. ಆದ್ರೆ ಇದನ್ನು ಶ್ರದ್ಧೆಯಿಂದ ಯಾರು ಇದರ ಜೊತೆಗೆ ನಾವು ಅಂದ್ರೆ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿದ್ದೇವೆ, ಅದರಲ್ಲಿ ಯಾವ ರಾಜಿಯನ್ನು ಮಾಡಲ್ಲ. ಯಾಕಂದ್ರೆ 2 ಕ್ಲಾಸ್ಗಿಂತ ಜಾಸ್ತಿ ಅಬ್ಸೆಂಟ್ ಆದವರಿಗೆ ನಾವು ಮತ್ತೆ ಅವಕಾಶ ಕೊಡಲ್ಲ. ಅದರಿಂದ ಇದು ಕೆಲವು ಶಿಸ್ತನ್ನು ನಾವು ಪಾಲಿಸಬೇಕು. ಅದನ್ನು ನೀವು ಸಹಿಸಿಕೊಳ್ತೀರಿ ಅಂತ ಭಾವಿಸ್ತೇನೆ ಮತ್ತು ಪ್ರೀತಿಯಿಂದ
ಕಟ್ಟುನಿಟ್ಟಾಗಿ ಶ್ರದ್ಧೆಯಿಂದ ನಾವು ಏನು ಇದು ಕನಕದಾಸರ ಪೀಠದಿಂದ ಸಾರ್ವಜನಿಕ ದುಡ್ಡಿನಿಂದ ನಾವು ಕೊಡ್ತಾ ಇರತಕ್ಕಂಥ ಒಂದು ಉಚಿತವಾದ ತರಬೇತಿ ಕಾರ್ಯಾಗಾರ. ಆದ್ರಿಂದ ನೀವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ದಾಖಲಾತಿಗಾಗಿ ನಮ್ಮ ಕನ್ನಡ ವಿಭಾಗದ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ನಮ್ಮ ಈ ಎಲ್ಲ ಚಟುವಟಿಕೆಗಳನ್ನ ನಿರಂತರ ನಿರ್ವಹಿಸ್ತಾ ಇರೋ ಒಂದು ಒಳ್ಳೆಯ ತಂಡ ಇದೆ ನಮ್ಮ ಜೊತೆಗೆ. ಅದು ಸವಿತಾಕ್ಕ ಇರ್ಬೋದು, ಕಿರಣ್ ಇರ್ಬೋದು, ಪ್ರಸಾದ್ ಇರ್ಬೋದು, ಮತ್ತೆ ಬೇರೆ ಬೇರೆ ನಮ್ಮ ವಿದ್ಯಾರ್ಥಿ ಬಳಗ, ಒಂದು ಒಳ್ಳೆಯ ತಂಡ ನಮ್ಮ ಜೊತೆಗಿದೆ. ಅದರಿಂದ ನಮ್ಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಜೊತೆಗಿರುವ ಆ ತಂಡದ ಏನು ಕೆಲಸ ಏನಿದೆ ಅದನ್ನು ನಾನು ಪ್ರೀತಿಯಿಂದ ನೆನಪು ಮಾಡಿಕೊಳ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸಿ ನಾನು ಆತ್ಮಿಸ್ತೇನೆ. ನಮಸ್ಕಾರ. ನಮಗೂ ಸ್ವಾಗತ ಸರ್. ಮಾನ್ಯ ಕುಲಪತಿಗಳು ಮತ್ತು ಮಾನ್ಯ ಸಚಿವರಿಗೆ ಪುಸ್ತಕ ನೀಡಿ ಗೌರವಿಸಬೇಕಾಗಿ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಕುಲಪತಿಗಳು ಮತ್ತು ಕುಲ ಸಚಿವರಿಗೆ. ಇದೀಗ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡುವ ಮಹತ್ವದ ಕ್ಷಣಕ್ಕೆ ನಾವು ಹೆಜ್ಜೆ ಇಡುತ್ತಿದ್ದೇವೆ. ದೀಪವು ಜ್ಞಾನದ ಸಂಕೇತ, ದೀಪವು ಶಾಂತಿಯ ಸಂಕೇತ, ದೀಪವು ಶುದ್ಧತೆಯ ಸಂಕೇತ. ಅಜ್ಞಾನದ ಅಂಧಕಾರವನ್ನು ಅಳಿಸಿ ಜ್ಞಾನದ ಬೆಳಕನ್ನು ಹರಡುವ ದೀಪವನ್ನು ಬೆಳಗಿಸಿ ಉದ್ಘಾಟಿಸಬೇಕಾಗಿ ಗೌರವಾನ್ವಿತ ಮಾನ್ಯ ಕುಲಪತಿ ಅವರನ್ನು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. Hold it. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಹೇಗೆ ಮತ್ತು ಯಾಕೆ ಮತ್ತು ಹೇಗೆ ಎಂಬ ವಿಷಯದ ಕುರಿತಾಗಿ ವಿಶೇಷ ಉಪನ್ಯಾಸ ನೀಡಲು ಮಾನ್ಯ ಕುಲಸಚಿವರು ಶ್ರೀ ಕೆ ರಾಜಮೊಗವೀರ KS ಇವರನ್ನು ನುಡಿಪೀಠಕ್ಕೆ ಆಹ್ವಾನಿಸುತ್ತಿದ್ದೇನೆ. ಏನಂತ ಹೇಳಿ, ಮೊದಲನೇದಾಗಿ ಕುಂಬ್ಳೆ ಅವರನ್ನ ನಾನು ಶ್ಲಾಘಿಸಲಿಕ್ಕೆ ಬಯಸ್ತೇನೆ. ಒಳ್ಳೆ ಸಂಘಟಕ, ಒಳ್ಳೆ ಪ್ರಾಧ್ಯಾಪಕ ಮತ್ತು ಮಕ್ಕಳ ಏಳಿಗೆಯಲ್ಲಿ ಹಿತ ಕಾಣುವ ಒಬ್ಬ ಅಧ್ಯಾಪಕ ನಮ್ಮ ಮಧ್ಯೆ ಇದ್ದಾರೆ. ಈ ರೀತಿಯ ಒಂದು ಕ್ರಿಯೇಟಿವ್ ವಿಚಾರಗಳು ಅವರ ತಲೆಗೆ ಬರ್ತವೆ ಮತ್ತು ಅದಕ್ಕೆ ವಿಶ್ವವಿದ್ಯಾನಿಲಯ ಬೆಂಬಲ ಕೊಡ್ತದೆ. ಹಾಗಾಗಿ ಅವರಿಗೆ ನಾನು ಒಂದು ಬಾರಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ. ಕನಕದಾಸರ ಒಂದು ಕಾರ್ಯಕ್ರಮ ಕನಕ ಕಾಯಕ ದಾಸೋಹ. ಸೊ ಮೇಲ್ಗಡೆ ಟೈಟಲ್ ನೋಡಿದ್ರೆ ನಿಮಗೆ ಕನಕ ದಾಸೋಹಕ್ಕೂ ಈ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಇದೆ ಅನ್ಸ್ಬೋದು. ಸಂಬಂಧ ಇದೆಯಾ ಅಂತೀರಾ? ಇದೆಯಾ? ಏನಿದೆ? ನಾನು ಮಾತಾಡೋದಲ್ಲ ಹೀಗೆ, ನಾನು ಏಕಮುಖ ಮಾತಾಡೋದು ಬರೋದಿಲ್ಲ. ಐ ಆಮ್ ನಾಟ್ ಎ ಟೀಚರ್. ಸೊ ಹಾಗಾಗಿ ನಾನು ಮತ್ತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೇನೆ. ಅದು ಬಹಳ ಹೆಲ್ಪ್ ಆಗುತ್ತೆ ಇಂಟ್ರಾಕ್ಟ್ ಮಾಡೋದು. ಒಂದು ನೀವು ಎಚ್ಚರ ಇರ್ತದೆ, ಎರಡನೇ ನಮ್ಗೆ ಏನು ಗೊತ್ತಿಲ್ಲ ಆ ಸಂದರ್ಭದಲ್ಲಿ ನಿಮಗೆ ಒಂದು ಕೇಳ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ. ಯಾಕೆ ಇರ್ಬೋದು, ಕನಕ ಕಾಯಕ ದಾಸೋಹದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಹಾಕೊಂಡಿರುವುದು ನನಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೋದೇನೋ, ಕೇಳೋದು ಬೇಡ. ಐ ಲೀವ್ ಇಟ್ ಟು ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್. ಬೇಸಿಕಲಿ ಪರೀಕ್ಷೆಗೆ ಬಂದಾಗ ಇದೇ ವಿಷಯ ಬರ್ತದೆ. ಸಾಕಷ್ಟು ವಿಷಯಗಳು ನಮ್ಗೆ ಗೊತ್ತಿರೋದಿಲ್ಲ, ಅಲ್ಲೊಂದಿಷ್ಟು ಮಾಹಿತಿ ಇರ್ತದೆ, ಅಲ್ಲೊಂದಿಷ್ಟು ಡೇಟಾ ಇರುತ್ತೆ. ಬೈ ಗೋಯಿಂಗ್ ಥ್ರೂ ದೀಸ್ ಡೇಟಾ we need to arrive at some conclusions, not only some conclusions, the correct conclusion. Then you will get the answer and you will get the marks. Just as simple. So ನಾನು ಬಂದಾಗ ನಿಮ್ಮನ್ನು ಕರೀಲಿಕ್ಕೆ, ನಿಮ್ಮನ್ನು ವೇಟ್ ಮಾಡಲಿಕ್ಕೆ ಕುಂಬ್ಳೆ ಅವರು ಕೆಳಗಡೆ ಹೋದ್ರು, ನಾನು ಬಂದೆ. ಇಟ್ ವಾಸ್ ಅ ಪಿನ್ ಡ್ರಾಪ್ ಸೈಲೆನ್ಸ್ ಹಿಯರ್ ಆಲ್ಮೋಸ್ಟ್. ನಾನು ಕೂತ್ಕೊಂಡು ಕಡೆ ಕೇಳಿದೆ ನನ್ನ ಒಂದೆರಡು ಮಕ್ಕಳ ಹತ್ರ, ನೀವು ಕ್ಲಾಸ್ ಬಂದ್ರು ಹೀಗೆ ಇರ್ತೀರಾ ಅಂತ. ಯಾಕಂದ್ರೆ ಮಕ್ಕಳಂದ್ರೆ ಅಲ್ಲಿ ಗಲಾಟೆ ಇರಬೇಕು, ಗೌಜ್ ಇರಬೇಕು, ಹಾಗಿದ್ರೆ ಚಂದ. ಇವ್ರು ಇಷ್ಟು ಏನೋ
ಪುಣ್ಯಕೋಟಿಗಳ ತರ ಕೂತ್ಕೊಂಡಿದ್ದು ಅಂತಂದ್ರೆ ಯೂನಿವರ್ಸಿಟಿ PG ಸ್ಟೂಡೆಂಟ್ಸ್ ಈ ಲೆವೆಲ್ಗೆ ಇರ್ತಾರ ಅಂತ ನನಗೆ ಡೌಟ್ ಬಂತು. ಒನ್ ಅಬ್ಸರ್ವೇಷನ್. ಸೆಕೆಂಡ್ ಅಬ್ಸರ್ವೇಷನ್, ದೀಪ ಹತ್ತಲಿಕ್ಕೆ ಬನ್ನಿ ಅಂತ ಹೇಳಿದ್ರೆ ವೈ ಡಿಡ್ ಯು ಕಮ್? ಹೇಳಿ, ಏನಾದ್ರು ಒಂದು ಹೇಳಿ. ಐ ಆಮ್ ನಾಟ್ ಬ್ಲೇಮಿಂಗ್ ಯು, ಐ ಆಮ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಸಮ್ ಆನ್ಸರ್ ಫ್ರಮ್ ಯು. ನಿಮ್ಮನ್ನು ಕೇಳಿದೆ, ಅಲ್ಲಿ ಯಾರನ್ನ ಕೇಳಿದೆ, ಯಾರು ಬರಲಿಲ್ಲ, ಯಾಕೆ? ಇರ್ಲಿ, ಏನದು? It was just my question is a very spontaneous one, and I expect the spontaneous answer from you. ಯಾಕೆ ಬರಲಿಲ್ಲ? ಸಡನ್ಲಿ ಹೇಳಿದ್ರೆ ಟೈಮ್ ಇದ್ದಿತ್ತಲ್ಲ, ಇಲ್ಲೇ ಬರೋದು 3 ನಿಮಿಷ. ಸೊ ಆದ್ರೆ ಸಡನ್ಲಿ ಹೇಳಿದ್ರೆ ಅಥವಾ ಸಡನ್ ಆಗಿ ನಮ್ಗೆ ಯಾವ್ದಾದ್ರು ಒಂದು ಅವಕಾಶ ಬಂತು ಅಂತ ಹೇಳಿದ್ರೆ ನಾವು ಅದನ್ನ ಬಳಸ್ಕೊಳ್ಳೋದಿಲ್ಲ ಅಂತ ಅರ್ಥನಾ? ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಮರ್ತೋಗಿದೆ ಈಗೆಲ್ಲ, ಏನೋ ಅಪರ್ಚುನಿಟಿ ನಾಕ್ಸ್ ಓನ್ಲಿ ಒನ್ಸ್ ಎಟ್ ಯುವರ್ ಡೋರ್ ಅಂತ ಹೇಳುವಂಥದ್ದು. ಕೇಳಿದ್ರ? ಈಗ ಇಲ್ಲಿ ದೀಪ ಹಚ್ಚಲಿಕ್ಕೆ ಬರಲಿಲ್ಲ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ, ಬಟ್ ಅಪರ್ಚುನಿಟೀಸ್ ಈ ರೀತಿ ಬಂದಾಗ ನಾವು ಅದನ್ನ ಬಳಸ್ಕೊಳ್ಳಿಕ್ಕೆ ಕಲಿಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಅಪರ್ಚುನಿಟಿ ಅಲ್ವಾ? ಸೊ ಯಾರೇ ಇರ್ಬೋದು. ನನಗೆ ಖುಷಿ ಆಯ್ತು, ಆ ಹುಡುಗಿ ಆಡ್ತಲ್ಲ, ಹೊಡ್ಸಿದ ನೇಮ್ ಲಿಖಿತ. ಯಾವ ಕ್ಲಾಸ್? ಸೆಕೆಂಡ್ ಇಯರ್ MA ಕನ್ನಡ. ಬಹಳ ಅದ್ಭುತವಾಗಿ ಆಡಿದ್ರು. ಮಕ್ಕಳನ್ನೆಲ್ಲ ನೋಡಿದಾಗ ನಮ್ಗೆ ನಮ್ಮ ಕ್ಯಾಂಪಸ್ ನಲ್ಲಿ